ಇದರ ಬೆನ್ನಲ್ಲೇ ಅನಂತಕುಮಾರ್ ಹೆಗಡೆ ಪರವಾಗಿ ಬ್ಯಾಟ್ ಬೀಸೋ ಕೆಲಸವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡ್ತಾ ಇದ್ದಾರೆ. ದೇಶದಲ್ಲಿ ಹಿಂದೂ ದೇವಸ್ಥಾನ ಕೆಡವಿ ಮಸೀದಿ ಕಟ್ಟಿದ್ದಾರೆ. ನಮ್ಮ ಮುಂದೆ ಇರೋದು ರಾಮ ಮಂದಿರ ಆಗಬೇಕು ಅಂತ. ಮೋದಿ ಅವರ ಕಾಲದಲ್ಲಿ ಹಿಂದೂ ಯುಗ ಪ್ರಾರಂಭ ಆಗುತ್ತೆ. ಅನಂತಕುಮಾರ್ ಹೆಗಡೆ ಪರ ಈ ರೀತಿಯಾಗಿ ಬ್ಯಾಟ್ ಬೀಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನನಗೆ ಇದರಲ್ಲಿ ಯಾವುದೇ ಆಶ್ಚರ್ಯ ಕಾಣಿಸ್ತಾ ಇಲ್ಲ. ಬಿಕಾಸ್ ಇಬ್ಬರು ನಾಯಕರು, ಅನಂತಕುಮಾರ್ ಹೆಗಡೆ ಜೊತೆಗೆ ಯತ್ನಾಳ್, ಇಬ್ರು ಎಕ್ಸ್ಟ್ರೀಮ್ ರೈಟ್ ಐಡಿಯಾಲಜಿ ಇರುವಂತಹ ನಾಯಕರು. ಇಬ್ಬರದು ಸಿದ್ಧಾಂತ ಒಂದೇ, ಎಕ್ಸ್ಟ್ರೀಮ್ ಹಿಂದೂಯಿಸಂ, ಎಕ್ಸ್ಟ್ರೀಮ್ ರೈಟ್ ವಿಂಗ್ ಐಡಿಯಾಲಜಿ. ಸೊ ಒಬ್ಬರನ್ನ ಮತ್ತೊಬ್ರು ಡಿಫೆಂಡ್ ಮಾಡ್ಕೊಳ್ಳೋದು ಹೊಸತೇನು ಅಥವಾ ಆಶ್ಚರ್ಯ ಅಂತ ಏನು ಅನಿಸ್ತಾ ಇಲ್ಲ. ನಮ್ಮ ಗುರಿಗಿರೋದು, ನಮ್ಮ ಕಣ್ಣು ಮುಂದಿರೋದು ಅಯೋಧ್ಯ ರಾಮ ಮಂದಿರ ಆಗಬೇಕತ್ತಿತ್ತು. ಮುಂದೆ 2 ಗುರಿ ಅದಾವೆ ನಮ್ಮ. ಆದರೆ ಈಗಾಗಲೇ ಪ್ರಧಾನಮಂತ್ರಿಗಳು 2 ದೇವಸ್ಥಾನಗಳ ಜೀರ್ಣೋದ್ಧಾರ ಪ್ರಾರಂಭ ಆಗಿದೆ. ಒಂದು ಕಾಶಿ ವಿಶ್ವನಾಥ ಮತ್ತು ಮಥುರಾ ಕೃಷ್ಣ ಜನ್ಮಸ್ಥಾನ. ಈ 3 ದೇವಸ್ಥಾನಗಳನ್ನು ಮೊದಲು ಭಾರತದ ಸನಾತನ ಹಿಂದೂ ಧರ್ಮೀಯರ ಸ್ವಾಭಿಮಾನ ಸಂಕೇತ 3 ಇದೆ. ಇವು 3 ನಮ್ಮ ಕನಸು ಈಡೇರಿದ ಮೇಲೆ ಇನ್ನೂ ದೇಶದಲ್ಲಿ ಹಲವಾರು ಹಿಂದೂ ದೇವಸ್ಥಾನಗಳನ್ನು ಕೆಡವಿ ಮಸೀದಿ ಕಟ್ಟಿದಂಥದ್ದು ಈ ದೇಶದ ಒಂದು ಗುಲಾಮಗಿರಿ ಸಂಕೇತ ಇದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ಕಾಲದಲ್ಲಿ ಇಡೀ ಭಾರತ ಅಷ್ಟೇ ಅಲ್ಲ, ಜಗತ್ತಿಗೆ ನಿನ್ನೆ ನಾ ಹೇಳಿದಂತೆ ಹಿಂದೂ ಯುಗ ಪ್ರಾರಂಭ ಆಗ್ತದೆ. ಸಮಗ್ರ ವಿಶ್ವನೇ ಹಿಂದೂ ಕಡೆ